ರೆಬೆಲ್ ರಾಮಲಿಂಗಾರೆಡ್ಡಿ ಮನವೊಲಿಕೆಗೆ ಡಿಕೆ ಕಸರತ್ತನ್ನ ಮಾಡ್ತಾ ಇದ್ದಾರೆ. ತಮಿಳುನಾಡಿನಿಂದ ವಾಪಸ್ ಆಗಿರುವಂತಹ ರಾಮಲಿಂಗಾರೆಡ್ಡಿ ಜಯನಗರದ ಹೋಟೆಲ್ಗೆ ರಾಮಲಿಂಗಾರೆಡ್ಡಿ ಆಗಮಿಸಿದ್ದಾರೆ. ಅದೇ ಹೋಟೆಲ್ಗೆ ಸಿಎಂ ಡಿಕೆ ಶಿವಕುಮಾರ್ ಕೂಡ ಈಗಾಗಲೇ ಎಂಟ್ರಿ ಕೊಟ್ಟಿದ್ದಾರೆ. ಅವರ ಮನವೊಲಿಸುವಂತಹ ಎಲ್ಲ ಪ್ರಯತ್ನಗಳಾಗ್ತಾ ಇದೆ. ರಾಮಲಿಂಗಾರೆಡ್ಡಿ ಮನವೊಲಿಕೆಗೆ ತೆರಳಿದ್ದಾರೆ ಡಿಕೆ ಶಿವಕುಮಾರ್. ರಾಮಲಿಂಗಾರೆಡ್ಡಿಗೆ ಮಾತು ಕೊಟ್ಟಿದ್ದು ನಿಜ ಅಂತ ಇವತ್ತು ಹೇಳಿದ್ರು ಡಿಕೆ ಶಿವಕುಮಾರ್. ಅಂದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಮಲಿಂಗಾರೆಡ್ಡಿ ಕೂಡ ಹೇಳಿಕೆ ನೀಡಿದ್ರು. ನನಗೆ ಮಾತು ಕೊಟ್ಟಿದ್ರು, ನಾನೇನು ಸಚಿವ ಸ್ಥಾನ ಕೊಡಿ ಅಂತ ಕೇಳಿರ್ಲಿಲ್ಲ, ಇದೇ ಖಾತೆ ಬೇಕು ಅಂತ ಕೇಳಿರ್ಲಿಲ್ಲ, ಆದ್ರೆ ಎಲ್ಲವನ್ನೂ ಕೂಡ ಅವರೇ ಹೇಳಿದ್ರು. ಹೇಳಿ ಈ ರೀತಿ ಮಾಡಿರುವಂಥದ್ದು ಬೇಸರ ಆಗಿದೆ ಅಂತ ಬೇಸರವನ್ನ ಹೊರಹಾಕಿದ್ರು. ಇದರಿಂದಾಗಿ ಡಿಕೆ ಶಿವಕುಮಾರ್ ಖುದ್ದಾಗಿ ಭೇಟಿ ಮಾಡಿದ್ದಾರೆ. ರಾಮಲಿಂಗಾರೆಡ್ಡಿ ಭೇಟಿಗೆ ಬಂದಂತಹ ಸಿಎಂ ರಾಮಲಿಂಗಾರೆಡ್ಡಿ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ರಾಜೀನಾಮೆ ಕೊಟ್ಟು ತಮಿಳುನಾಡಿನತ್ತ ತೆರಳಿದ್ದಂತಹ ರಾಮಲಿಂಗಾರೆಡ್ಡಿ ಮೊಬೈಲ್ ಸ್ವಿಚ್ ಆಫ್ ಮಾಡಿ ರಾಮಲಿಂಗಾರೆಡ್ಡಿ ತಮಿಳುನಾಡಿನ ಕಡೆಗೆ ಹೋಗಿದ್ರು. ನಾಯಕರು ಮನವೊಲಿಕೆಗೆ ಆಗಮಿಸ್ತಾರೆ ಅಂತ ಕಾರಣಕ್ಕೇನೆ ಅವರು ಹೋಗಿದ್ರು. ಅಂದ್ರೆ ಇವತ್ತು ಹೈಕಮಾಂಡ್ ನಾಯಕರು ಕೂಡ ರಾಜ್ಯಕ್ಕೆ ಬಂದಿದ್ರು. ಅದರಿಂದಾಗಿ ಅವ್ರನ್ನ ಭೇಟಿ ಮಾಡುವಂಥದ್ದು, ಅವ್ರು ಬರುವಂಥದ್ದು, ಅವರ ಮನವೊಲಿಸುವಂಥದ್ದು, ಅಂದ್ರೆ ಆಮೇಲೆ ಹೈಕಮಾಂಡ್ ನಾಯಕರು ಇವರ ಮನವೊಲಿಸೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಅವ್ರಿಗಿಲ್ಲ ಅಂತ ಕೂಡ ಹೇಳೋದಕ್ಕಾಗೋದಿಲ್ಲ. ಅದರಿಂದಾಗಿನೇ ಅವ್ರ ಕೈಗೆ ಸಿಗಬಾರ್ದು ಅನ್ನೋ ಕಾರಣಕ್ಕಾಗಿನೇ ಅವರು ತಮಿಳುನಾಡು ಕಡೆಗೆ ಹೋಗಿರುವಂಥ ಸಾಧ್ಯತೆ ಕೂಡ ಇರುತ್ತೆ. ಯಾಕೆಂದರೆ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿತ್ತು. ಈಗ ಬೆಂಗಳೂರಿಗೆ ಹಿಂತಿರುಗ್ತಾ ಇದ್ದಂತೆ ಖುದ್ದು ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡೋದಕ್ಕೆ ಅಂತ ಹೋಗಿದ್ದಾರೆ. ಹೋಟೆಲ್ನಲ್ಲಿ ಇಬ್ರು ಕೂಡ ಈಗ ಮಾತುಕತೆ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಖಾಸಗಿ ಹೋಟೆಲ್ ಬಳಿಯಿಂದ. ಪ್ರದೀಪ್, ಗಮನಿಸ್ತಾ ಇದ್ದೀವಿ, ಬಹುದೊಡ್ಡ ಬೆಳವಣಿಗೆ ಇದು. ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನು ನೀಡಿದ್ದಾರೆ. ಅವರ ಮನವೊಲಿಸುವಂತ ಪ್ರಯತ್ನವನ್ನ ಡಿಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ. ಜೊತೆಗೆ ಹೈಕಮಾಂಡ್ ಕೂಡ ಜವಾಬ್ದಾರಿಯನ್ನ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದೆ. ಈಗ ಯಾವ ರೀತಿಯಾಗಿಲ್ಲ ಇವತ್ತು ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಎಷ್ಟೊತ್ತಾಯ್ತು ಸಭೆ ಆರಂಭ ಆಗಿ? ಡಿಕೆ ಶಿವಕುಮಾರ್ ಒಳಗೋಗಿ ಎಷ್ಟೊತ್ತಾಯ್ತು? ಏನೆಲ್ಲ ಆಗ್ತಾ ಇದೆ? ಶಮಂತ, ಡಿಕೆ ಶಿವಕುಮಾರ್ ಸಿಎಂ ಆಗಿ ಅಧಿಕಾರ ವಹಿಸಿಕೊಂಡ ನಂತರ ರಚಿತವಾದಂತಹ ಮಂತ್ರಿಮಂಡಲದಲ್ಲಿ ಖಾತೆಗಳ ವಿಚಾರವಾಗಿ ಅನೇಕ ಸಚಿವರು ಖಾತೆಯನ್ನು ಶುರು ಮಾಡಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಹಿರಿಯ ನಾಯಕರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ತಮಗೆ ನೀಡಿರುವಂತಹ ಖಾತೆ ವಿಚಾರವಾಗಿ ಬಹಿರಂಗವಾಗಿಯೇ ಅಸಮಾಧಾನವನ್ನ ತೋರಿರುವಂಥದ್ದು. ಅದರಲ್ಲೂ ಕೂಡ ಅವರು ರಾಜೀನಾಮೆಗೂ ಕೂಡ ಮುಂದಾಗಿರುವಂಥದ್ದು. ಈ ಸಂಬಂಧಪಟ್ಟಂತಹ ಬೆಳಿಗ್ಗೆಯಿಂದನೂ ಸಹ ಸಾಕಷ್ಟು ಬೆಳವಣಿಗೆಗಳು ನಡೆದಿರುವಂಥದ್ದು. ಬೆಳಿಗ್ಗೆ ರಾಜೀನಾಮೆಯ ವಿಚಾರವಾಗಿ ಸುದ್ದಿಗೋಷ್ಠಿಯನ್ನು ಕರೆದಿದ್ದಂತಹ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ನೀಡ್ತೀನಿ, ನನಗೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾ ಇಲ್ಲ ಅಂತ ಹೇಳಿ ಬಹಿರಂಗವಾಗಿ ಅಸಮಾಧಾನವನ್ನ ಹೊರಹಾಕಿದ್ರು. ಇದಾದ ನಂತರ ಅವರು ತಮಿಳುನಾಡಿಗೆ ಹೋಗಿದ್ರು. ತದನಂತರ ಈಗ ನೇರವಾಗಿ ಬಂದರು ಜಯನಗರದ ಖಾಸಗಿ ಹೋಟೆಲ್ನಲ್ಲಿ ಇದ್ರು. ಈ ಖಾಸಗಿ ಹೋಟೆಲ್ ಇರಬೇಕಾದ್ರೆ ರಾಮಲಿಂಗಾರೆಡ್ಡಿ ಅವರನ್ನ ಭೇಟಿ ಮಾಡೋದಕ್ಕೆ ಖುದ್ದು ಡಿಕೆ ಶಿವಕುಮಾರ್ ಅವರೇ ಬಂದಿರುವಂತದ್ದು. ಅಂದ್ರೆ ಹೈಕಮಾಂಡ್ ಸೂಚನೆಯಂತೆ ಖುದ್ದು ಸಿಎಂ ಡಿಕೆ ಶಿವಕುಮಾರ್ ಅವರೀಗ ರಾಮಲಿಂಗಾರೆಡ್ಡಿ ಅವರ ಮನವೊಲಿಕೆಗೆ ಮುಂದಾಗಿರುವಂತದ್ದು. ಕಳೆದ ಅರ್ಧ ಗಂಟೆ ಅಂದ್ರೆ 10:25ರಲ್ಲಿ ಖಾಸಗಿ ಹೋಟೆಲ್ಗೆ ಬಂದಿರುವಂತಹ ಡಿಕೆ ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವರ ಜೊತೆ ಒನ್ ಟು ಒನ್ ಚರ್ಚೆಯನ್ನು ನಡೆಸ್ತಾ ಇರುವಂತದ್ದು. ಖಾತೆಗಳ ವಿಚಾರವಾಗಿ ಹೈಕಮಾಂಡ್ ಏನು ಸೂಚನೆಯನ್ನು ಕೊಟ್ಟಿದೆ, ಏನು ಸಲಹೆಯನ್ನು ಕೊಟ್ಟಿದೆ ಮತ್ತು ಅವರ ಏನು ನಿರ್ಧಾರ ಏನಿದೆ ಹೈಕಮಾಂಡ್, ಅದನ್ನ ನೇರವಾಗಿಯೇ ರಾಮಲಿಂಗಾರೆಡ್ಡಿ ಅವರಿಗೆ ತಿಳಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದೇ ಖಾಸಗಿ ಹೋಟೆಲ್ನಲ್ಲಿ ಡಿನ್ನರ್ ಕೂಡ ಆಯೋಜನೆ ಆಗಿದ್ದು, ಅಲ್ಲಿ ಡಿನ್ನರ್ ಜೊತೆಗೇನೆ ಈ ಒಂದು ಖಾತೆಯ ವಿಚಾರವಾಗಿ ಎದ್ದಿರುವಂತಹ ಖಾತೆಯನ್ನ ಸರಿಪಡಿಸಲು ಪ್ರದೀಪ್ ಮತ್ತೊಂದು ಅಪ್ಡೇಟ್ ಬರ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನು ಕಳೆದ ಅರ್ಧ ಗಂಟೆಯಿಂದ ರಾಮಲಿಂಗಾರೆಡ್ಡಿ ಜೊತೆ ಡಿಕೆ ಶಿವಕುಮಾರ್ ಚರ್ಚೆ ನಡೆಸ್ತಾ ಇದ್ದಾರೆ. ಜಯನಗರದ ಖಾಸಗಿ ಹೋಟೆಲ್ನಲ್ಲಿ ಚರ್ಚೆ ಮಾಡ್ತಾ ಇರುವಂತಹ ಸಿಎಂ ಬೆಂಗಳೂರು ಅಭಿವೃದ್ಧಿ ಖಾತೆ ಬೇಕು ಅಂತ ಪಟ್ಟು ಹಿಡಿದಿರುವ ರೆಡ್ಡಿ ರಾಮಲಿಂಗಾರೆಡ್ಡಿ ಮನವೊಲಿಸ್ತಾ ಇದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ರಾಮಲಿಂಗಾರೆಡ್ಡಿಗೆ ಹೈಕಮಾಂಡ್ ಸೂಚನೆ ತಿಳಿಸಿದ ಸಿಎಂ ಡಿಕೆ, ಅಂದ್ರೆ ಹೈಕಮಾಂಡ್ ಕೂಡ ಈ ಬಗ್ಗೆ ಈಗಾಗಲೇ ಸ್ಪಷ್ಟವಾಗಿ ಮಾಹಿತಿಯನ್ನು ನೀಡಿರುವಂತದ್ದು. ಒಬ್ಬರಿಗೆ ನಾವೇನಾದ್ರೂ ಈಗ ಚೇಂಜ್ ಮಾಡಿದ್ವಿ ಅಂತಂದ್ರೆ ಮತ್ತೊಂದಷ್ಟು ಜನ ಕೇಳುವಂತ ಸಾಧ್ಯತೆ ಇರುತ್ತೆ, ಅಥವಾ ಮುಂದೆ ಮತ್ತೆ ಸಚಿವ ಸಂಪುಟ ವಿಸ್ತರಣೆ ಆದಂತ ಸಂದರ್ಭದಲ್ಲಿ ಅವರು ಕೂಡ ಡಿಮ್ಯಾಂಡ್ ಮಾಡುವಂತ ಸಾಧ್ಯತೆ ಇರುತ್ತೆ. ಅದರಿಂದಾಗಿ ಯಾರಿಗೂ ಕೂಡ ಮತ್ತೆ ಬದಲಾವಣೆ ಮಾಡುವಂಥದ್ದು ಬೇಡ, ಯಾರ್ಯಾರಿಗೆ ಯಾವ್ಯಾವ ಖಾತೆ ಕೊಟ್ಟಿದ್ದೀವಿ ಅವರು ಅದನ್ನ ನಿಭಾಯಿಸಲಿ ಅಂತ ಹೈಕಮಾಂಡ್ ಕೂಡ ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಆದ್ರೆ ಕೊಟ್ಟ ಮಾತು ಉಳಿಸಿಕೊಳ್ಳುವಂತೆ ರೆಡ್ಡಿ ಪಟ್ಟು ಹಿಡಿದಿದ್ದಾರೆ. ಅಂದ್ರೆ ಡಿಕೆ ಶಿವಕುಮಾರ್ ಹೇಳಿದ್ರಲ್ಲ, ಬೆಳಗ್ಗೆ ಕೂಡ ಡಿಕೆ ಶಿವಕುಮಾರ್ ಅವರೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ನೀಡಿದ್ರು, ಹೌದು ನಾನು ಮಾತು ಕೊಟ್ಟಿದ್ದೆ ಅಂತ. ಅದರಿಂದಾಗಿ ಕೊಟ್ಟ ಮಾತನ್ನ ಉಳಿಸಿಕೊಳ್ಳುವಂತೆ ರೆಡ್ಡಿ ಪಟ್ಟು ಹಿಡಿದಿದ್ದಾರೆ ಡಿಕೆ ಶಿವಕುಮಾರ್ ಜೊತೆಗೆ. ಅವರು ಕೂಡ ಅದೇ ಮಾತನ್ನ ಹೇಳ್ತಾ ಇದ್ದಾರೆ, ನೀವೇ ಅಲ್ವಾ ಹೇಳಿದ್ದು, ಆ ಮಾತನ್ನ ಉಳಿಸ್ಕೊಳ್ಳಿ ಅಂತ ರೆಡ್ಡಿ ಹೇಳ್ತಾ ಇರುವಂತದ್ದು. ಎಸ್ ಪ್ರದೀಪ್, ಹೇಳ್ತಾ ಇದ್ರೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಸದ್ಯಕ್ಕೆ ಹೋಟೆಲ್ ಬಳಿಯಿಂದ ಅಂತ. ಇನ್ನು ರೆಡ್ಡಿ ಕೂಡ ಪಟ್ಟು ಹಿಡಿದಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ನೀವೇ ಕೊಟ್ಟಂತ ಮಾತು ಅದನ್ನು ಉಳಿಸ್ಕೊಳ್ಳಿ ಅಂತ ಪಟ್ಟು ಹಿಡಿದಿದ್ದಾರೆ. ಏನಾಗ್ತಾ ಇದೆ ಈಗ ಸದ್ಯಕ್ಕೆ?
ಖಂಡಿತ ಶ್ರೀಮಂತ, ಬೆಂಗಳೂರು ನಗರಾಭಿವೃದ್ಧಿಯ ಖಾತೆ ಬೇಕು ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರಿಗೆ ಖುದ್ದು ಡಿ.ಕೆ. ಶಿವಕುಮಾರ್ ಮತ್ತು ಅವರ ಸಹೋದರ ಕೂಡ ಮಾತನ್ನ ಕೊಟ್ಟಿದ್ರು ಅಂತ ರಾಮಲಿಂಗಾರೆಡ್ಡಿ ಅವರೇ ಬಹಿರಂಗವಾಗಿ ಹೇಳಿದ್ರು. ಇದನ್ನ ಡಿ.ಕೆ. ಶಿವಕುಮಾರ್ ಅವರು ಒಪ್ಕೊಂಡಿದ್ರು. ಹೀಗಾಗಿನೇ ಇಷ್ಟೊಂದು ಬೆಳವಣಿಗೆ ಆಗ್ತಾ ಇರುವಂತದ್ದು. ನನಗೆ ಬೆಂಗಳೂರು ನಗರಾಭಿವೃದ್ಧಿನೇ ಬೇಕು, ಬೇರೆ ಖಾತೆ ಬೇಡ ನನಗೆ ಅಂತ ಹೇಳಿ ಖುದ್ದು ರಾಮಲಿಂಗಾರೆಡ್ಡಿ ಅವರು ಬಹಿರಂಗವಾಗಿ ಮತ್ತೆ ಪುನರುಚ್ಚಾರವನ್ನ ಮಾಡ್ತಾ ಇರುವಂತದ್ದು. ಹೀಗಾಗಿನೇ ಇದು ಹೈಕಮಾಂಡ್ಗಾಗಿರ್ಬೋದು ಅಥವಾ ಸಿಎಂ ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಇಬ್ಬರಿಗೂ ಸಹ ದೊಡ್ಡ ತಲೆನೋವಾಗಿರುವಂತದ್ದು. ಆದ್ರೆ ಹೈಕಮಾಂಡ್ನ ಸ್ಪಷ್ಟವಾದಂತಹ ಸೂಚನೆ ಇರುವಂತದ್ದು, ಒಬ್ಬರಿಗೆ ಖಾತೆಯನ್ನ ಬದಲಾಯಿಸ್ತಾ ಹೋದ್ರೆ ಎಲ್ಲರೂ ಕೂಡ ಅದೇ ರೀತಿ ಖಾತೆಯನ್ನ ಶುರು ಮಾಡ್ತಾರೆ. ಇದು ದೊಡ್ಡ ತಲೆನೋವಾಗಿ ಪರಿಣಮಿಸಬಹುದು. ಹೀಗಾಗಿ ರಾಮಲಿಂಗಾರೆಡ್ಡಿ ಅವರ ಅಸಮಾಧಾನವನ್ನ ತಣಿಸಬೇಕು ಅಂತ ಹೇಳಿ ಖುದ್ದು ಡಿ.ಕೆ. ಶಿವಕುಮಾರ್ ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಈ ಒಂದು ಖಾತೆ ವಿಚಾರ ಏನಿದೆ ಇದ್ರ ಬಗ್ಗೆ ನೇರವಾಗಿನೇ ಕಳೆದ ಅರ್ಧ ಗಂಟೆಯಿಂದನೂ ಸಹ ಡಿ.ಕೆ. ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವರ ಮನವೊಲಿಸೋದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿ, ನನಗೆ ಜಲಸಂಪನ್ಮೂಲ ಇಲಾಖೆ ಬೇಡ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಬೆಳಿಗ್ಗೆಯಿಂದನೇ ಹೇಳ್ತಾ ಇದ್ದಾರೆ. ಜೊತೆಗೆ ಈ ಒಂದು ಮೀಟಿಂಗ್ ನಲ್ಲೂ ಸಹ ಅದೇ ಮಾತನ್ನ ಅವರು ಮತ್ತೆ ಪುನರುಚ್ಚಾರಣೆ ಮಾಡ್ತಾ ಇದ್ದಾರೆ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಈಗ ಹೈಕಮಾಂಡ್ ಏನು ನಿರ್ಧಾರವನ್ನ ಕೊಟ್ಟಿದೆ ಮತ್ತು ಅವ್ರು ಏನು ಸೂಚನೆಯನ್ನ ಕೊಟ್ಟಿದೆ ಅದನ್ನ ರಾಮಲಿಂಗಾರೆಡ್ಡಿ ಅವರಿಗೆ ಕನ್ವೆ ಮಾಡೋದನ್ನ ಮಾಡ್ತಾ ಇದ್ದಾರೆ. ಈಗ ಕೊನೆಗೆ ಅವರು ರಾಮಲಿಂಗಾರೆಡ್ಡಿ ಅವರು ಇದಕ್ಕೆ ಒಪ್ಕೋತಾರ ಇಲ್ವ ಅನ್ನೋದು ಮತ್ತೊಂದು ಕಡೆ ಪ್ರಶ್ನೆ. ಆದ್ರೆ ಈಗ ರಾಮಲಿಂಗಾರೆಡ್ಡಿ ಅವರು ಏನು ಇದಕ್ಕೆ ಉತ್ತರ ಕೊಡ್ತಾರೆ, ಈ ಚರ್ಚೆಯಲ್ಲಿ ಏನವರು ಹೇಳ್ತಾರೆ ಅದನ್ನ ಹೈಕಮಾಂಡ್ಗೆ ತಲುಪಿಸುವಂತಹ ಒಂದು ಕೆಲಸವನ್ನು ಸಹ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾರೆ. ಒಟ್ನಲ್ಲಿ ಈಗ ತಡರಾತ್ರಿಯಲ್ಲಿ ಈ ನಡೆಯುತ್ತಿರುವಂತಹ ಈ ಸಭೆ ಭಾರಿ ಕುತೂಹಲವನ್ನ ಕೆರಳಿಸಿದೆ. ರಾಮಲಿಂಗಾರೆಡ್ಡಿ ಅವರು ಈ ಕೊಟ್ಟಿರುವಂತಹ ಖಾತೆಗೆ ಒಪ್ಕೋತಾರ ಅಥವಾ ಖಾತೆ ಬದಲಾವಣೆಗೆ ಪಟ್ಟು ಹಿಡಿದು ತಮ್ಮ ಸಿಟ್ಟನ್ನ ಮುಂದುವರಿಸುತ್ತಾರ, ಕಾದು ನೋಡ್ಬೇಕಾಗಿದೆ. ಶಮಂತ. ಎಸ್ ಪ್ರದೀಪ್, ಇಲ್ಲಿ ಗಮನಿಸಬೇಕಾಗಿರುವಂತದ್ದು ಹೈಕಮಾಂಡ್ ಏನೋ ಸೂಚನೆ ಕೊಟ್ಟಿದೆ. ಈಗ ರಾಮಲಿಂಗಾರೆಡ್ಡಿ ಅವರಿಗೆ ಖಾತೆ ಚೇಂಜ್ ಮಾಡಿದ್ವಿ ಅಂತಂದ್ರೆ ಮತ್ತಷ್ಟು ಜನ ಕೇಳುವಂತ ಸಾಧ್ಯತೆ ಇದೆ ಅನ್ನೋದನ್ನ ಹೈಕಮಾಂಡ್ ಹೇಳ್ತಾ ಇರುವಂತದ್ದು. ಆದ್ರೆ ಎಲ್ಲರ ಲಿಸ್ಟ್ಗೆ ರಾಮಲಿಂಗಾರೆಡ್ಡಿ ಅವರನ್ನ ಸೇರಿಸೋದಕ್ಕೆ ಸಾಧ್ಯವಿಲ್ಲ, ಯಾಕಂದ್ರೆ GB ಎಲೆಕ್ಷನ್ ಕೂಡ ಹತ್ತಿರದಲ್ಲೇ ಇರುವಂತದ್ದು. ಅದರಿಂದಾಗಿ ಅಕಸ್ಮಾತ್ ಏನಾದ್ರೂ ಅವರ ಮನವೊಲಿಸುವಲ್ಲಿ ವಿಫಲ ಆಯ್ತು ಅಂತಂದ್ರೆ ಇದು ಯಾವ ರೀತಿಯಾಗಿ GB ಎಲೆಕ್ಷನ್ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ. ಖಂಡಿತ ಶಮಂತ್, ಕಳೆದ 37 ವರ್ಷಗಳಿಂದಲೂ ಸಹ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರಿನಲ್ಲಿ ರಾಜಕೀಯವನ್ನ ಮಾಡ್ಕೊಂಡು ಬಂದಿರುವಂತದ್ದು. ಹೀಗಾಗಿನೇ GB ಎಲೆಕ್ಷನ್ ಆಗಿರ್ಬೋದು ಅಥವಾ ಬೇರೆ ಕಾಂಗ್ರೆಸ್ ಪಕ್ಷದ ಅಂದ್ರೆ ಬೆಂಗಳೂರು ನಗರದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷದ ಮೇಲೂ ಸಹ ಇದು ಒಂದ್ ಸ್ವಲ್ಪ ಎಫೆಕ್ಟ್ ಬೀಳಬಹುದು. ಅಂದ್ರೆ ರಾಜೀನಾಮೆಯನ್ನ ನೀಡಿದ್ರೆ ಮಾತ್ರ ಈ ರೀತಿಯಾದಂತಹ ಒಂದು ಬೆಳವಣಿಗೆ ಆಗುತ್ತೆ, ಅಥವಾ ರಾಜೀನಾಮೆ ನೀಡಿಲ್ಲ ಅಂತ ಹೇಳಿದ್ರೆ ಈಗ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಹೈಕಮಾಂಡ್ ಏನು ಮನವೊಲಿಸ್ತಾ ಇದೆ ಇದಕ್ಕೆ ರಾಮಲಿಂಗಾರೆಡ್ಡಿ ಅವರು ಒಪ್ಕೊಂಡ್ರೆ ಈಗ ಎದ್ದಿರುವಂತಹ ಪ್ರಶ್ನೆಗಳು ಉದ್ಭವಿಸಲ್ಲ. ಆದ್ರೆ ಒಂದು ವೇಳೆ ರಾಮಲಿಂಗಾರೆಡ್ಡಿ ಅವರು ನಗರಾಭಿವೃದ್ಧಿ ಖಾತೆ, ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇಕಲೇಬೇಕು ಅಂತ ಪಟ್ಟು ಹಿಡಿದು ಹೈಕಮಾಂಡ್ ಅವರ ಒಂದು ಮನವಿಯನ್ನ ತಿರಸ್ಕರಿಸಿದ್ರೆ ಖಂಡಿತವಾಗ್ಲೂ ಇದು ಬೇರೆ ರೀತಿಯಾದಂತಹ ಒಂದು ಎಫೆಕ್ಟ್ ಬಿದ್ದೇ ಬೀಳುತ್ತೆ. ಯಾಕಂತ ಹೇಳಿದ್ರೆ ಈಗ ಆಲ್ರೆಡಿ ಅವರು 37 ವರ್ಷಗಳಿಂದ ಸಹ ಬೆಂಗಳೂರಿನಲ್ಲಿ ರಾಜಕೀಯ ಮಾಡ್ಕೊಂಡು ಬಂದಿರುವಂತದ್ದು. ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದಾರೆ, ಅನೇಕ ಎಲೆಕ್ಷನ್ಗಳಲ್ಲಿ ಗೆದ್ದಿದ್ದಾರೆ. ಧನ್ಯವಾದ ಪ್ರದೀಪ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ರಾಮಲಿಂಗಾರೆಡ್ಡಿ ಖಾತೆ ಬದಲಾವಣೆಗೆ ಒಪ್ಪದ ಹೈಕಮಾಂಡ್ ಬೆಂಗಳೂರು ಅಭಿವೃದ್ಧಿ ಖಾತೆ ನೀಡೋದಕ್ಕೆ ನಿರಾಕರಿಸಿದೆ. ಮಾತುಕತೆ ಮೂಲಕ ಮನವೊಲಿಸುವಂತೆ ಡಿಕೆಗೆ ಸೂಚನೆ ಕೂಡ ಕೊಟ್ಟಿದೆ. ಒಬ್ಬರಿಗೆ ಸ್ಪಂದಿಸಿದ್ರೆ ಇತರೆ ಸಚಿವರು ಕೂಡ ಒತ್ತಡ ಹೇರುವಂತ ಆತಂಕ ಈಗ ಇರುವಂತದ್ದು. ಸಂಪುಟ ವಿಸ್ತರಣೆ ವೇಳೆನೂ ಕೂಡ ಬೇಡಿಕೆ ಹೆಚ್ಚಾಗುವ ಸಾಧ್ಯತೆ ಇದೆ. ಹೀಗಾಗಿ ರಾಮಲಿಂಗಾರೆಡ್ಡಿ ಖಾತೆ ಬದಲಾವಣೆಗೆ ಹೈಕಮಾಂಡ್ ನಿರಾಕರಿಸಿದೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ನೀಡೋದಕ್ಕೆ ಹೈಕಮಾಂಡ್ ಒಪ್ಪಿಲ್ಲ. ಅದರಿಂದಾಗಿ ಅವರನ್ನೇ ಮನವೊಲಿಸಿ ಅಂತ ಸಿಎಂಗೆ ಸೂಚನೆಯನ್ನು ನೀಡಲಾಗಿದೆ. ಹೈಕಮಾಂಡ್ ಈ ಬಗ್ಗೆ ಸೂಚನೆಯನ್ನು ಕೊಟ್ಟಿದೆ. ಇದ್ರ ಜೊತೆಗೆ ಹೈಕಮಾಂಡ್ ಕೂಡ ಸ್ಟ್ರಾಂಗ್ ಆಗಿದೆ ಅನ್ನೋ ಒಂದು ಮೆಸೇಜ್ ನ ಈ ಮುಖಾಂತರ ಕೊಡೋದಕ್ಕೆ ಹೊರಟಿರುವಂತದ್ದು ಕಾಂಗ್ರೆಸ್ ಹೈಕಮಾಂಡ್. ಜೊತೆಗೆ ಇವರಿಗೇನಾದ್ರೂ ಖಾತೆ ಬದಲಾವಣೆ ಮಾಡಿಕೊಟ್ವಿ ಅಂತಂದ್ರೆ ಅಥವಾ ಅವರ ಮನವಿಗೆ ಏನಾದ್ರೂ ಸ್ಪಂದಿಸಿದ್ವಿ ಅಂತಂದ್ರೆ ಮತ್ತೊಂದಷ್ಟು ಜನ ಡಿಮ್ಯಾಂಡ್ ಮಾಡುವಂತ ಸಾಧ್ಯತೆ ಇದೆ. ಈಗಾಗಲೇ ಏನು ಸಚಿವ ಸಂಪುಟ ರಚನೆಯಾಗಿದೆ, ಈಗಿರುವಂತಹ ಸಚಿವರೇನಿದ್ದಾರೆ ಅವರು ಕೂಡ ಒಂದಷ್ಟು ಜನ ಅಸಮಾಧಾನರಿದ್ದಾರೆ. ಅಂದ್ರೆ ಈ ಖಾತೆಗಳೇ ಬೇಕು ಅಂತ ಈಗಾಗಲೇ ಡಿಮ್ಯಾಂಡ್ ಇಟ್ಟಿದ್ರು. ಅವರು ಕೂಡ ಮತ್ತೆ ಡಿಮ್ಯಾಂಡ್ ಹೆಚ್ಚು ಮಾಡುವಂತಹ ಸಾಧ್ಯತೆ ಇರುತ್ತೆ. ಇದ್ರ ಜೊತೆಗೆ ಸಚಿವ ಸಂಪುಟ ವಿಸ್ತರಣೆ ಮಾಡಬೇಕಾದಂತಹ ಸಂದರ್ಭದಲ್ಲೂ ಕೂಡ ಬೇರೆ ಎಲ್ಲ ಹೊಸ ಸಚಿವರನ್ನ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಂಡಂತ ಸಂದರ್ಭದಲ್ಲಿ ಅವರು ಕೂಡ ಡಿಮ್ಯಾಂಡ್ ಮಾಡುವಂತಹ ಸಾಧ್ಯತೆ ಇರುತ್ತೆ. ಅದರಿಂದಾಗಿ ಈಗ ಹೈಕಮಾಂಡ್ ಸ್ಟ್ರಾಂಗ್ ಆಗಿದೆ. ಯಾವ ಖಾತೆಯನ್ನ ನಾವು ಕೊಡ್ತೀವಿ ಅದನ್ನೇ ಸಚಿವರು ನಿಭಾಯಿಸಬೇಕು ಅನ್ನೋದನ್ನ ಈ ಮುಖಾಂತರ ಸ್ಪಷ್ಟ ಸಂದೇಶವನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಕೊಡೋದಕ್ಕೆ ಹೊರಟಿರುವಂಥದ್ದು ಈ ಮುಖಾಂತರ. ಅದರಿಂದಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಈ ಒಂದು ಜವಾಬ್ದಾರಿಯನ್ನ ಹೈಕಮಾಂಡ್ ವಹಿಸಿರುವಂಥದ್ದು. ನೀವೇ ಮನವೊಲಿಸಿ ಅಂತ. ಯಾಕಂದ್ರೆ ಇವತ್ತು ಮಧ್ಯಾಹ್ನ ಕೂಡ ಡಿ.ಕೆ. ಶಿವಕುಮಾರ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಹೌದು ನಾನೇ ಮಾತು ಕೊಟ್ಟಿದ್ದೆ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ರು. ಅದರಿಂದಾಗಿ ಆ ಜವಾಬ್ದಾರಿಯನ್ನ ಕೂಡ ಅವ್ರಿಗೆ ನೀಡಲಾಗಿದೆ, ಅವರ ಮನವೊಲಿಸುವಂತಹ ಜವಾಬ್ದಾರಿಯನ್ನ.